ಸ್ನೇಹಿತರೆ, ಈ ಒಂದು ಪುಸ್ತಕ ಸಂತೆಯ ವಿವರಗಳನ್ನು ಗೆಳೆಯ ಶ್ರೀನಿವಾಸರವರು ನಿಮಗೆ ನೀಡಿದ್ದಾರೆ. ಈ ಪುಸ್ತಕ ಸಂತೆ ಒಂದು ರೀತಿಯಲ್ಲಿ ತ್ರಿವಿಧ ಸಂಗಮ. ಈ ತ್ರಿವಿಧ ಸಂಗಮದಲ್ಲಿ ಒಂದು ಕಡೆ ಸಾಹಿತಿಗಳು, ಇನ್ನೊಂದು ಕಡೆ ಪ್ರಕಾಶಕರು, ಇನ್ನೊಂದು ಕಡೆ ಓದುಗರನ್ನು ಒಂದೇ ವೇದಿಕೆಯಲ್ಲಿ ತರತಕ್ಕಂಥ ಪ್ರಯತ್ನ ಕಳೆದ 2 ವರ್ಷಗಳಿಂದ ಮಾಡ್ತಾ ಬಂದಿದೆ. ಇವತ್ತಿನ ಕಾಲಘಟ್ಟದಲ್ಲಿ, ಅದರಲ್ಲೂ 21st ಸೆಂಚುರಿನಲ್ಲಿ ಎಲ್ಲಿ ಮಾಲುಗಳ ಸಂಸ್ಕೃತಿ ಜಾಸ್ತಿ ಆಗಿ ಅಥವಾ ಟಿವಿ ಮೊಬೈಲ್ ಸಂಸ್ಕೃತಿ ಜಾಸ್ತಿ ಆಗಿ ಓದುವ ಸಂಸ್ಕೃತಿಯನ್ನು ಇವತ್ತು ಬಹಳಷ್ಟು ಜನ ಕೈ ಬಿಡ್ತಾ ಇದ್ದಾರೆ. ಬಹುಶಃ ವಿದ್ಯೆ ನಮಗೆ ಮೈಗೂಡಬೇಕಾದರೆ ವಿದ್ಯಾ ದದಾತಿ ವಿನಯಂ ವಿನಯ ದಾತಿ ಪಾತ್ರತಾ ಅಂತ ಹೇಳ್ತಾರೆ. ವಿದ್ಯೆಯಿಂದ ವಿನಯ ಬರುತ್ತೆ, ವಿನಯದಿಂದ ಗೌರವಿಸ್ಕೊಳ್ಪಡ್ತಾರೆ. ಇನ್ನೊಂದು ಕಡೆ ಒಬ್ಬ ಸಾಹಿತಿ ಹೇಳ್ತಾರೆ, ಕ್ಷಣಃ ಕಣಸಶ್ಚೈವ ವಿದ್ಯಾ ಮರ್ತಂತ ಸಾಧಯೇತ್ ಕ್ಷಣೇನಷ್ಟೇ ಕೃತೋ ವಿದ್ಯಾ ಕಣತ್ಯಾಗೋ ಕೃತೋಧನಂ ಅಂತ. ಪ್ರತಿ ಕ್ಷಣನೂ ಸಹ ವ್ಯರ್ಥ ಮಾಡದೆ ವಿದ್ಯಾರ್ಜನೆಯನ್ನು ಮಾಡಿದ್ರೆ ಹೇಗೆ ಒಂದು ಕಣದಲ್ಲಿ ಪ್ರತಿ ಕಾಳನ್ನು ಆಯಿಸಿ ಒಂದು ಕಡೆ ಹಾಕಿದ್ರೆ ಹೇಗೆ ರಾಶಿ ಆಗುತ್ತೋ, ಹಾಗೆ ಪ್ರತಿ ಕ್ಷಣವನ್ನು ಬಳಸ್ಕೊಂಡು ವಿದ್ಯಾರ್ಜನೆ ಮಾಡಿದ್ರೆ ಒಬ್ಬ ಮಹಾನ್ ವಿದ್ವಾಂಸನಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದಿದೆ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಇತ್ತೀಚೆಗೆ ಪುಸ್ತಕಗಳನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ಗಳಲ್ಲಿ, ವಾಟ್ಸಪ್ಪು, ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲೇ ಇವತ್ತು ಕಳೀತಾ ಇದೆ. ಬಹುಶಃ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ, ಉದಾಹರಣೆಗೆ ನಮ್ಮ ದೇಶದ 2 ಕಣ್ಣುಗಳು ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಮಹಾಭಾರತ ಅಭ್ಯಾಸ ಮಾಡಿರೋವಂಥರ ವೈಚಾರಿಕತೆಯನ್ನು ನಾವು ನೋಡಿದ್ರೆ ಅವರ ಪ್ರವೃತ್ತಿಗೂ ಮತ್ತು ಇವತ್ತು ಆಧುನಿಕವಾಗಿ ಸೋಷಿಯಲ್ ಮೀಡಿಯಾ ಮತ್ತೊಂದು ನೋಡುವಂಥವ್ರಿಗೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ಇವತ್ತಿನ ಯುಗದಲ್ಲಿ ವಿದ್ಯೆ, ಶಾರದೆ ಮತ್ತು ಲಕ್ಷ್ಮಿಯ ಮಧ್ಯೆ ಒಂದು ರೀತಿ ಸಂಘರ್ಷಗಳು ನಡೀತಾ ಇದೆ. ಲಕ್ಷ್ಮಿ ಇದ್ದರೆ ಸಾಕು, ಎಲ್ಲರೂ ಸಮಾಜದಲ್ಲಿ ಭಾಳಷ್ಟು ದೊಡ್ಡ ಮನುಷ್ಯ ಅನ್ನೋಂಥ ರೀತಿಯಲ್ಲಿ ಬಿಂಬಿಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದರೆ ಲಕ್ಷ್ಮಿಗಿಂತ ಬದುಕಿನಲ್ಲಿ ಶಾರದೆಯ ಅವಶ್ಯಕತೆ ಇದೆ, ಸರಸ್ವತಿಯ ಅವಶ್ಯಕತೆ ಇದೆ. ಅವಳನ್ನು ನಾವು ಮೈಗೂಡಿಸ್ಕೋಬೇಕು, ಅದರಿಂದ ನಮ್ಮ ಬದುಕನ್ನು ರೂಪಿಸ್ಕೋಬೇಕು ಅನ್ನೋ ಹಾಗಿದ್ರೆ ನನಗೆ ಅನಿಸುವಂಥದ್ದು ವಿವಿಧ ಬರಹಗಾರರ ಅಭಿಪ್ರಾಯಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕಗಳನ್ನು ಅಧ್ಯಯನ ಮಾಡತಕ್ಕಂಥದ್ದು ಇವತ್ತಿನ ಪೀಳಿಗೆ ನಾಳೆ ರಾಷ್ಟ್ರವನ್ನು ಕಟ್ತಕ್ಕಂಥ ಜನರು. ಹಾಗಾಗಿ ಎಲ್ಲವನ್ನು ಸಹ ರಾಮಾಯಣ ಮಹಾಭಾರತದಿಂದ ಹಿಡಿದು ಸಂವಿಧಾನದಿಂದ ಹಿಡಿದು ನಮ್ಮ ದೇಶದ ಅನೇಕ ವಿಚಾರಗಳನ್ನು ಮನನ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋಗಿದ್ರೆ ಪುಸ್ತಕವನ್ನು ಓದತಕ್ಕಂಥ ಕೆಲಸವನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಮಾಡತಕ್ಕಂಥ ಕೆಲಸ ಆಗಬೇಕು. ಹಾಗಾಗಿ ಇದರ ಮೂಲಕ ಒಂದು ಕಡೆ ಬರಹಗಾರರಿಗೆ ಮತ್ತಷ್ಟು ಉತ್ತೇಜನ ನೀಡತಕ್ಕಂಥದ್ದು, ಪ್ರಕಾಶಕರಿಗೆ ಮತ್ತಷ್ಟು ಉತ್ತೇಜನ ನೀಡತಕ್ಕಂಥದ್ದು,
ಮತ್ತು ಓದುಗರಿಗೆ ವಿಶೇಷವಾಗಿ ಓದಿನ ಅವಶ್ಯಕತೆಯನ್ನು ತಿಳಿಸ್ತಕ್ಕಂಥ ದೃಷ್ಟಿಯಿಂದ ಒಂದು ರೀತಿಯ ಜನಾಂದೋಲನವಾಗಿ ಶ್ರೀನಿವಾಸರವರಿಗೆ ಅವರ ಒಂದು ಚಿಂತನೆ ಇದೆ. ಅವರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯ ಸಂತೆಗಳನ್ನು, ಪುಸ್ತಕ ಸಂತೆಗಳನ್ನು ಮಾಡೋದ್ರ ಮೂಲಕ, ಅದರಲ್ಲೂ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರಲ್ಲೂ ಸಹ ಪುಸ್ತಕಗಳನ್ನು ಓದ್ತಕ್ಕಂಥದ್ದಿದೆ. ಆ ಅಭಿರುಚಿಯನ್ನು ಬೆಳೆಸಬೇಕು ಅನ್ನುವಂಥದ್ದು ಏನವರು ಮತ್ತು ಈ ಸಂಘಟನೆಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ಒಂದು 3 ದಿನಗಳ ಕಾಲ ನಡೀತಕ್ಕಂಥ ಇದಕ್ಕೆ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ವಿವಿಧ ಭಾಗಗಳಿಂದ ಓದುಗರು ಬರಬೇಕು. ಮತ್ತು ಬಂದಂಥ ಸಂದರ್ಭದಲ್ಲಿ ವಿವಿಧ ಲೇಖಕರ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಆ ಪುಸ್ತಕಗಳನ್ನು ಓದೋದ್ರ ಮೂಲಕ ತಮ್ಮ ವೈಚಾರಿಕ ವಿಚಾರಗಳನ್ನು ಜನರ ಮುಂದೆ ತೋರುವಂಥ ರೀತಿಯಲ್ಲಿ ಆಗಬೇಕು ಅಂತೇಳಿ ಜನರಲ್ಲಿ ಅತ್ಯಂತ ವಿನಮ್ರವಾಗಿ ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.